ನಮಸ್ಕಾರ ಎಲ್ಲರಿಗೂ, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊತೀನಿ. ಇವಾಗ ಇಡಮುಡಿ ತೊಗೊಂಡು ದೇವಸ್ಥಾನದ ಹತ್ರಕ್ಕೆ ಹೋಗ್ತಾ ಇದ್ದೀವಿ. ನೆನ್ನೆಲ್ಲ ಯಾವ್ಯಾವ ದೇವಸ್ಥಾನಕ್ಕೆ ಹೋಗಿದ್ದು ಅಂತ ನೋಡಿದ್ರೆ ಇವತ್ತು ಇಡಮುಡಿ ಕೊಟ್ಬಿಟ್ಟು ಇವತ್ತು ಯಾವ್ಯಾವ ದೇವಸ್ಥಾನಕ್ಕೆ ಹೋಗ್ತೀವಿ ಅಂತ ಈ ವಿಡಿಯೋದಲ್ಲಿ ಹಂಗೆ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ. ಇವಾಗ ಇಡಮುಡಿ ತೊಗೊಂಡು ದೇವಸ್ಥಾನದ ಹತ್ರಕ್ಕೆ ಹೊರಟಿದ್ದೀವಿ. ಹೆಂಗೆ ಹೋಗಬೇಕು, ಯಾವ ಥರ ಇಡಮುಡಿ ಟೋಕನ್ ಎಲ್ಲ ಕೊಡ್ತಾರೆ ಅಂತ ಎಲ್ಲ ನಾನು ಇವಾಗ ನಿಮಗೆ ತೋರಿಸ್ಕೊಂಡು ಹೋಗ್ತೀನಿ. ಹಂಗೆ ಟೈಮು 12 ಗಂಟೆ ಆಗಿತ್ತು. ನಾವು ಬಂದವರೇ ಸ್ವಲ್ಪ ಹೊತ್ತು ಮಲಗಿಬಿಟ್ಟಿದ್ದೋ. ಈಗ 2 ಗಂಟೆ ಆಗಿದೆ. ಇವಾಗ ಎದ್ದಿದ್ವಿ. ಎಲ್ಲ ಈಗ ಸ್ನಾನಕ್ಕೆ ಹೋಗ್ಬೇಕು. ಎಲ್ಲ ಆಗಲೇ ಸ್ನಾನ ಮಾಡ್ಕೊಂಬಂದು ರೆಡಿ ಆಗ್ತಾ ಇದ್ದಾರೆ. ಅಂದರೆ ಶೆಡ್ ಕೊಟ್ಟಿದ್ದಾರೆ. ಈ ಥರ ದೊಡ್ಡದಾಗಿರುತ್ತೆ ಶೆಡ್ಡು. ಸಪ್ರೇಟ್ ಅಂದರೆ ಗಂಡು ಮಕ್ಳಿಗೆ ಸಪ್ರೇಟು, ಹೆಣ್ಮಕ್ಳಿಗೆ ವಾಶ್ರೂಮ್ ಆಗಲಿ ಸ್ನಾನದ ರೂಮ್ ಇರುತ್ತೆ. ಯಾವ ಥರ ಇದೆ ಶೆಡ್ಡು ಅಂತ ತೋರಿಸ್ತೀನಿ ರೀ. ಈ ಥರ ಶೆಡ್ಡು ಈ ಥರ ದೊಡ್ಡದು, ತುಂಬಾ ದೊಡ್ಡದಾಗಿರುತ್ತೆ. ನಾವು ಬಂದಾಗ ಖಾಲಿ, ನಾವೇ ಫಸ್ಟ್ ಬಂದಿದ್ದು. ಆದರೆ ಈಗ ಇಷ್ಟು ಜನ ಇದ್ದಾರೆ. ನಾವು ಮಲಗಿರೋರೆಲ್ಲ ಮಲಗಿದ್ದಾರೆ. ನಮ್ಮ ಕಡೆಯವ್ರು ಇನ್ನೂ ಎದ್ದೇಳಬೇಕು. ಸ್ನಾನ ಮಾಡ್ಕೊಂಬಂದು ಅಲ್ಲಿ ರೆಡಿ ಆಗೋರು ಆಗ್ತಾ ಇದ್ದಾರೆ. ನಾವು ಹೋಗೋಣ. ಇವಾಗ ಸ್ನಾನ ಎಲ್ಲ ಮಾಡ್ಕೊಂಬಂದು ರೆಡಿ ಆದೋ. ಇವಾಗ ಇಡಮುಡಿ ಕೊಡೋಕೆ ಹೋಗ್ತಾ ಇದ್ದೀವಿ. ಮಂಜು ಶಕ್ತಿ ಟೋಕನ್ ತರಕ್ಕೆ ಹೋಗಿದ್ದಾರೆ. ಟೈಮ್ ಇವಾಗ 3:30 ಆಗಿದೆ. 3:30 ಅಷ್ಟೊತ್ತಿಗೆ ನೋಡಿ ರೆಡಿ ಆಗಿದ್ದೀವಿ. 4 ಗಂಟೆ ಅಷ್ಟು ಟೋಕನ್ ಕೊಡ್ತಾರೆ. 1 ಅವರಲ್ಲೆಲ್ಲ ಅಮ್ಮನ ದರ್ಶನ ಮಾಡ್ಕೊಂಡ್ಬಿಡ್ತೀವಿ. ಎಲ್ಲ ಇವಾಗ ನಿಲ್ಸಿದ್ದೀನಿ. ಇಲ್ಲ ಈಗ ನಿಂತ್ಕೊತಾ ಇದ್ದಾರೆ. ಎಲ್ಲ ನಿಂತ್ಕೊಂಡಿದ್ದಾರೆ, ರೆಡಿಯಾಗಿದೆ. ಟೋಕನ್ ತೊಗೊಂಬರ್ತಾರೆ. ಟೋಕನ್ ತಂದರೆ ನೋಡಿ 3:30 ಅಷ್ಟೊತ್ತಿಗೆ ನಮ್ಮ ಮಂಜು ಶಕ್ತಿ ಹೋಗಿ ಟೋಕನ್ ತಂದಿದ್ದಾರೆ. 5 ಗಂಟೆಗೆಲ್ಲ ದರ್ಶನ ಮಾಡಿ 5:30 ಅಷ್ಟೊತ್ತು ಊಟನೂ ಮುಗಿಸ್ಕೊಂಡ್ಬಿಟ್ಟಿರ್ತೀವಿ ನಾವು. ಅಷ್ಟು ಫಾಸ್ಟು ಬಿಡಬೇಕಲ್ಲ. ಅವಳಿಗೆ ಕ್ಯೂ ಹೋಗ್ತಾ ಐತೆ. ಮತ್ತು ಇವ್ರು ಹೊರಟಿದ್ರೆ ಅದಕ್ಕೆ ಬಂದಿದ್ದಿದ್ರೆ ಇವರೇ ಫಸ್ಟು. 20, 21, 22 ಕೈ ಹಿಡೀರಮ್ಮ. 23, 24, 25, 27, 28, 29, 30. ಏನು ಇಬ್ಬರಿಬ್ರು ನಿಂತ್ಕೊಂಡ್ರಮ್ಮ ಕಾಡ್ಕೊಳ್ಳೋಕೆ ಬರೋದೇ 30. ಇವಾಗ ನಾನು ಕೊಡ್ತಾ ಇರೋದು ಟೋಕನ್ನು, ಅಂದರೆ ಇದು ಇಡಮುಡಿ ಟೋಕನ್ ಅಂತ. ಓಂ ಶಕ್ತಿ ಅಮ್ಮನ ಮೇಲೆ ಯಾರ್ಯಾರು ಹಾಕ್ಸ್ಕೊಂಡಿರ್ತೀವೋ ಪ್ರತಿಯೊಬ್ಬರಿಗೂ ಕೊಡ್ತಾರೆ. ಇದರಲ್ಲಿ 2 ಟೋಕನ್ ಇರುತ್ತೆ. ಒಂದು ಊಟದ್ದು, ಒಂದು ಇಡಮುಡಿದು. ಒಳಗಡೆ ನಾವು ಹೋಗ್ತಾ ಇದ್ದಂಗೆ ಇಡಮುಡಿ ಟೋಕನ್ ಕೊಡ್ತಾರೆ. ಇದನ್ನು ತೋರಿಸಿದ್ಮೇಲೆ ನಮ್ಗೆ ಒಳಗೆ ಬಿಡೋದು. ಅಂದರೆ ಅಕ್ಕಿ ಪ್ರಸಾದ ಕಟ್ಟಿರೋದಾಗಿರ್ಬೋದು, ತೆಂಗಿನಕಾಯಿ ಇರ್ಬೋದು, ಅಲ್ಲಿ ತೊಗೊಳೋದಕ್ಕೇ. ಇದಿಲ್ಲ ಅಂದರೆ ನಮ್ಗೆ ಒಳಗಡೆ ಬಿಡೋದೇ ಇಲ್ಲ. ಇದು ನಾವು ಓಂ ಶಕ್ತಿ ಮಾಲೆ ಹಾಕ್ಸ್ಕೊಂಡಿರ್ತೀವಲ್ಲ, ಆ ಮಂಡ್ಲಿಯವರೇ ಕೊಡ್ತಾರೆ. ಈ ವ್ಯವಸ್ಥೆ ಅವರೇ ಮಾಡಿರ್ತಾರೆ. ಇವಾಗ ಅದನ್ನು ನಾನು ಎಲ್ಲರಿಗೂ ಕೊಡ್ತಾ ಇದ್ದೀನಿ. ಇದನ್ನು ತೊಗೊಂಡು ಇವಾಗ ಇಲ್ಲಿಂದ ಹೊರಟಿದ್ವಿ. ಇದನ್ನು ಕಳ್ದಾಕೊಂಡು ಬಾರ್ದು, ಹುಷಾರಾಗಿ ಇಟ್ಕೊಬೇಕು. ಇದಿದ್ರೇ ನಮ್ಗೆ ಒಳಗಡೆ ಬಿಡೋದು. ಅಮ್ಮ ಇಬ್ಬರಿಬ್ರು ನಿಂತ್ಕೊಂಡ್ರೆ ಹೋಗಕ್ಕೆ ಸರೋಗುತ್ತೆ. ಎಲ್ಲ ನಿಂತಿದ್ದಾರೆ. ಟೋಕನ್ ಕೊಟ್ಟಿದ್ದಾಯ್ತು, ನಿಂತಿದ್ದಾರೆ ಎಲ್ಲರೂ. ಇಲ್ಲೊಂದು ಬಸ್ಸವರು, ಅಲ್ಲೊಂದು ಬಸ್ಸವರು, ಇಲ್ಲೊಂದು ಬಸ್ಸವರು. ಪರಾಶಕ್ತಿ, 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 ಓಂ ಶಕ್ತಿ, ಓಂ ಶಕ್ತಿ, ಓಂ ಶಕ್ತಿ, ಓಂ ಶಕ್ತಿ, ಓಂ ಶಕ್ತಿ, ಓಂ ಶಕ್ತಿ. ಇಲ್ಲೇ ಟೋಕನ್ ತೊಗೊಂಡು ಇದ್ರೊಳಗೆ ಬಿಡೋರು. ಇವಾಗ ಇಲ್ಲಿಂದಾನೇ ಬಿಡ್ತಾ ಇದ್ದಾರೆ ನೋಡಿ. ಇದೇ ಎಂಟ್ರೆನ್ಸು. ಟೋಕನ್ ತೊಗೊಂಡು ಇವಾಗ ಹೋಗೋದು. ಓಡ್ಬೇಕು ಓಡ್ಬೇಕು. ಒಳಗಡೆ ಹೋಗ್ತಾ ಇದ್ದೀವಿ. ಇಲ್ಲಿಂದ ಬಿಡ್ತಾರೆ. ಇದೇ ಊಟದ ಹಾಲು. ಫುಲ್ ಎಂದೋದ ಓಡಿ ಓಡಿ ಬಂದು ಫುಲ್ ಎಂದಾಗಿದ್ದೀವಿ. ಎಲ್ಲ ಬಂದವ್ರೆ. ಇಡಮುಡಿ ತೊಗೊಂಡಿದ್ದೀವಿ. ಇಡಮುಡಿ ಹಾಕೊಂಡು ಹೋಗ್ತಾ ಇದೀವಿ. ಓಡ್ತಾ ಇರಬೇಕು, ಖಾಲಿ ಇದೆ. ಓಡು 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 ಕೊಂಡ 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 ಆಗ್ತದ ಅಂತ ಓಡ್ತಾ ಇದ್ದೀವಿ. ಇವಾಗ ಎಂಟ್ರೆನ್ಸಿಗೆ ಬಂದು ಇಲ್ಲಿ ಟೋಕನ್ ಕೊಡಬೇಕು. ಟೋಕನ್ ತೊಗೊತಾರೆ. ಈ ಥರ ಟೋಕನ್ ಕೊಟ್ಟಿರ್ತಾರೆ. ಇದು ಇಡಮುಡಿ ಟೋಕನು, ಇದು ಊಟದ ಟೋಕನ್. ಇದು ನಮಗೆ ಕೊಡ್ತಾರೆ ಊಟದ್ದು. ಇದು ಇಡಮುಡಿದು ಇಲ್ಲಿ ತೊಗೊತಾರೆ. ಇಲ್ಲಿ ಇಲ್ಲಿ ಕೊಡಬೇಕು. ಹೇಳ್ತಕ್ಕ ಅಂತ ಇಸ್ಕೊಂಡು ಇಲ್ಲ ಅಂತ ಹಾಕ್ಬಿಟ್ಟಾರೆ ಬೋಲ್ಡ್ ನೋಡಿ. ಅಲ್ಲಿ ಟೋಕನ್ ಕೊಡಬೇಕಲ್ಲಿ ಇಸ್ಕೊಂತ ಇರ್ತಾರೆ. ಟೋಕನ್ ಕೊಟ್ಬಿಟ್ಟವ್ರು. ಇವಾಗ ಇಲ್ಲಿ ಟೋಕನ್ ಕೊಟ್ಬಿಟ್ಟು ಹೋದೋ. ಇವಾಗ ಇಡಮುಡಿ ತೊಗೊಂಡಿರ್ತೀವಲ್ಲ ಅದನ್ನ ನಿಲ್ಸ್ಕೊತಾರೆ, ಕೊಡಬೇಕು. ಕಾಯಿ ಅಕ್ಕಿ ಎಲ್ಲನೂ ಕಾಯಿ ಹೊಡೆದ್ಬಿಟ್ಟು ಕೊಡ್ತಾರೆ. ಅಕ್ಕಿನೂ ಸ್ವಲ್ಪ ಕೊಡ್ತಾರೆ ನಮಗೆ. ಇವಾಗ ಅಲ್ಲಿ ಹೋಗ್ತಾ ಇದ್ದೀವಿ.
ಇಡುಮುಡಿ ಟೋಕನ್ನು ಕೊಟ್ಬಿಟ್ಟು ಒಳಗೆ ಬರ್ತಾ ಇದ್ದಂಗೆ ನಾವು ಪ್ರಸಾದ ಕಟ್ಟಿರ್ತೀವಲ್ಲ, ಅಂದರೆ ಇಡುಮುಡಿ ಬ್ಯಾಗಲ್ಲಿ ನಾವು ಏನು ಕಟ್ಟಿರ್ತೀವೋ ಆ ಪ್ರಸಾದನ ಪೂರ್ತಿ ಇಸ್ಕೊತಾರೆ. ಅಕ್ಕಿ ಆಗಿರ್ಬೋದು, ಪ್ರಸಾದ ಆಗಿರ್ಬೋದು. ನಮಗೆ ಸ್ವಲ್ಪ ಅಕ್ಕಿ ಕೊಡ್ತಾರೆ, ಆಮೇಲೆ ಗಂಧನೂ ಆಮೇಲೆ ಕುಂಕುಮ ಅವ್ರು ಸಪ್ರೇಟಾಗಿ ಕೊಡ್ತಾರೆ. ನೋಡಿ, ನಾವು ತಂದಿರೋದು ಕಲ್ಸಕ್ರೆ, ಅರ್ಶಿನ ಕೊಂಬು, ಕುಂಕುಮ ಎಲ್ಲ ಇರುತ್ತಲ್ಲ ಅದನ್ನು ತೊಗೊತಾರೆ. ಅದನ್ನು ಕೊಟ್ಬಿಟ್ಟು ಬರ್ತಾ ಇದ್ದಂಗೆ ಇಲ್ಲಿ ತೆಂಗಿನಕಾಯಿ ಹೊಡ್ಕೊಡ್ತಾರೆ. ಇಸ್ಕೊಂಡು ಕಾಯಿ ಹೊಡ್ಸ್ಕೊಂಬಂದು ಎಲ್ಲೂ ವಿಡಿಯೋ ಮಾಡೋಂಗಿಲ್ಲ ಅಂತವ್ರಿಗೆ ಅಕ್ಕಿ ಕೊಟ್ಟು ತೆಂಗಿನಕಾಯಿ ಎಲ್ಲ ಹೊಡ್ಸ್ಕೊಂಡು ಮಾಲೆ ಎಲ್ಲ ಕೊಟ್ಕೊಂಡು ಈಗ ದೇವ್ರ ದರ್ಶನ ಮಾಡಬೇಕು. ಮಾಲೆನ ಬಿಚ್ಕೊಂಬಿಟ್ಟು ಅಲ್ಲಿ ಕೊಟ್ಟರೆ ಅಷ್ಟು ನೀರಲ್ಲಿ ತೊಳಸ್ತಾರೆ. ಈಗ ಅಲ್ಲಿ ದೇವಸ್ಥಾನ ಹತ್ರಕ್ಕೆ ಹೋಗ್ತಾ ಇದ್ದೀವಿ. ಎಲ್ಲೂ ವಿಡಿಯೋ ಮಾಡಬಾರ್ದು ಅಂತಾರೆ. ಬಯಸ್ಕೊಂಡೆ ಮಾಡ್ತಾ ಇದ್ದೀನಿ. ಇಡುಮುಡಿ ಬ್ಯಾಗಲ್ಲಿ ನಾವು ಏನೇನು ಪ್ರಸಾದ ತೊಗೊಂಬಂದಿರ್ತೀವೋ ಅದು ಪೂರ್ತಿ ಅವ್ರು ತೊಗೊತಾರೆ. ಒಂದು ಗ್ಲಾಸ್ ಅಕ್ಕಿ ಮತ್ತು ತೆಂಗಿನಕಾಯಿನ ಒಡೆದು ಅರ್ಧ ಕಾಯಿ ಕೊಡ್ತಾರೆ, ಸ್ವಲ್ಪ ಕುಂಕುಮದ ಪ್ಯಾಕೆಟು, ಗಂಧ ಕೊಡ್ತಾರೆ. ಇಷ್ಟು ಪ್ರಸಾದ ನಮಗೆ ವಾಪಸ್ ಕೊಡ್ತಾರೆ. ಅಷ್ಟನ್ನೆಲ್ಲ ಕೊಟ್ಬಿಟ್ಟು ಮುಗಿಸ್ಕೊಂಡು ಮುಂದೆ ಬರ್ತಾ ಇದ್ದಂಗೆ ದೇವಸ್ಥಾನ ಸಿಗುತ್ತೆ. ಇದು ಅಡಿಗಳವ್ರ ಮನೆ. ಈ ದೇವಸ್ಥಾನದಿಂದನೇ ನಮ್ಮನ್ನು ಬಿಡ್ತಾರೆ. ನೀವು ದೇವ್ರ ದರ್ಶನ ಮಾಡ್ಕೊಳ್ಳಿ, ದೇವ್ರು ಎಲ್ಲರಿಗೂ ಒಳ್ಳೇದು ಮಾಡಲಿ ಅಂತ ಕೇಳ್ಕೊತೀನಿ. ಮಾಲೆನ ತೆಗೆದು ಕೈಲಿ ಇಟ್ಕೊಬೇಕು, ಅಂದರೆ ಎಡಕೈ ಅಂದರೆ ಬೊಕ್ಸಲ್ಲಿ ಇಟ್ಕೊಂಡು ಹಿಂಗೆ ಇಡಿದ್ರೆ ಅಲ್ಲಿ ಅಷ್ಟು ನೀರು ಹಾಕ್ತಾರೆ. ಆ ನೀರು ತಾಯಿ ಪಾದಕ್ಕೆ ಹೋಗುತ್ತೆ. ಅದನ್ನೇ ಮಾಲೆನ ತಾಯಿಗೆ ಅರ್ಪಿಸ್ದಂಗೆ ಲೆಕ್ಕ. ಇವಾಗ ನೀವು ದೇವ್ರ ದರ್ಶನ ಮಾಡ್ಕೊತಾ ಇದ್ದೀರಾ, ದೇವ್ರು ಎಲ್ಲರಿಗೂ ಒಳ್ಳೇದು ಮಾಡಲಿ ಅಂತ ಕೇಳ್ಕೊತೀನಿ. ನಮ್ಗೆ ಹತ್ರದಿಂದನೇ ದರ್ಶನ ಆಗುತ್ತೆ. ಇದು ಸಿವಿಲಲ್ಲಿ ಹೋಗಿರಲ್ಲ, ಅವ್ರು ವಿಡಿಯೋ ಮಾಡಿಕೊಟ್ಟಿರೋದು. ಅವ್ರಿಗೆ ನಿಜವಾಗ್ಲೂ ಹೇಳ್ತಾ ಇದ್ದೀನಿ, ತುಂಬಾ ಧನ್ಯವಾದಗಳು ಅವ್ರಿಗೆ. ದರ್ಶನ ಆಯಿತು, ಇಡುಮುಡಿ ಕೊಟ್ಟು ಮಾಲೆನೂ ಅರ್ಪಿಸ್ಕೊ ಕಣ್ಣು ತುಂಬ ದೇವ್ರ ದರ್ಶನ ಮಾಡಿದವ್ರು. ಎಲ್ಲೂ ಒಳಗಡೆ ವಿಡಿಯೋ ಮಾಡೋಂಗಿಲ್ಲ. ಈಗ ಇಲ್ಲಿ ಪ್ರಸಾದ ಸಿಗುತ್ತೆ, ಪ್ರಸಾದ ತೊಗೊಬೇಕು. ದರ್ಶನ ಮಾಡ್ಕೊಂಡು ಆಚೆ ಬರ್ತಾ ಇದ್ದಂಗೆ ಟೋಕನ್ ತೊಗೊಬೇಕು. ಲಾಡು ಪ್ರಸಾದ ಬೇಕು ಅಂದರೆ ಇಲ್ಲಿ ಟೋಕನ್ ಎಷ್ಟು ಪ್ರಸಾದ 50 ರೂಪಾಯಿಂದನೂ ಸಿಗುತ್ತೆ. ಪ್ರಸಾದ ಟೋಕನ್ ಕೊಟ್ಟರೆ ಲಾಡು ಕೊಡ್ತಾರೆ. 100 ರೂಪಾಯಿ ಒಂದು ಟೋಕನ್. ಅಲ್ಲಿ ಲಾಡು ಪ್ರಸಾದ ತಗೊಂಡು ಕೊಟ್ಟಿದ್ದಾರೆ. ಪ್ರಸಾದ ತಗೊಂಡು ಈಗ ಸ್ವಲ್ಪ ಪ್ರಸಾದ ತಿನ್ಬಿಡೋಣ. ಲಾಡು ಅಂಗಡಿಗಳು ಮಸ್ತಾಗಿದೆ. ಅಂಗಡಿಗಳು ಸಿಕ್ಕಾಪಟ್ಟೆ ಇದೆ, ಜನ ಬರ್ಬೇಕು. ಈಗ ಬರ್ತಾ ಇದ್ದಾರೆ. ಅಂಗಡಿಗಳಂತೂ ಮಸ್ತಾಗವಮ್ಮ. ಸೈಡ್ ನಿಂತ್ಕೊಂಡ್ಬಿಟ್ರಮ್ಮ. ಅಮ್ಮಂಗೆ ಮಾಲೆ ಅರ್ಪಿಸಿದ್ಮೇಲೆ ಮತ್ತೆ ಅದನ್ನು ಕಣ್ಣಿಗೆ ಹೊತ್ಕೊಂಡು ನಾವು ಹಾಕ್ಕೊಂಡು ಮುಂದೆ ಬರ್ತಾ ಇದ್ದಂಗೆ ಪ್ರಸಾದ ಸಿಗುತ್ತೆ. ಪ್ರಸಾದ ತೊಗೊಂಡು ಬರ್ತಾ ಇದ್ದಂಗೆ ಇಲ್ಲೊಂದು ದೇವಸ್ಥಾನ ಸಿಗುತ್ತೆ. ಇಲ್ಲೂ ದೇವ್ರ ದರ್ಶನ ಮಾಡ್ಕೊಳ್ಳಿ. ಎಲ್ಲೂ ವಿಡಿಯೋ ಮಾಡೋಂಗಿರಲಿಲ್ಲ. ಸಿವಿಲಲ್ಲಿ ಒಬ್ರು ಅಣ್ಣ ಹೋಗಿದ್ರು, ಅಂದರೆ ನಮ್ಮ ಬಸ್ಸಿಗೆ ಮೇಂಟೆನೆನ್ಸ್ಗೆ ಅಂತ ಹಾಕಿದ್ರು. ಅವ್ರಿಗೆ ಹೇಳಿದೆ ನಾನು, ಅಣ್ಣ ವಿಡಿಯೋ ಮಾಡ್ಕೊಂಬಂದು ಕೊಡಿ ಅಂತ. ಅವ್ರು ಮಾಡಿಕೊಟ್ಟಿದ್ದಾರೆ. ನಿಜವಾಗ್ಲೂ ಅವ್ರಿಗೆ ದೇವ್ರು ಒಳ್ಳೇದು ಮಾಡಲಿ ಅಂತ ಕೇಳ್ಕೊತೀನಿ. ಇಲ್ಲಿಂದನೂ ನೋಡಿ ಅಮ್ಮ ಕಾಣಿಸ್ತಾರೆ. ಅಲ್ಲಿ ತ್ರಿಶೂಲ ಇರುತ್ತೆ, ತ್ರಿಶೂಲದಿಂದನೂ ಕಾಣಿಸುತ್ತೆ. ನಮಗೆ 3:15 ಗಂಟೆಲೆಲ್ಲ ದರ್ಶನ ಆಗೋಯ್ತು. ಅಂದರೆ 4 ಗಂಟೆಗೆ ಹೋದೋ, 4:45ಗೆಲ್ಲ ಆಚೆ ಬಂದೋ. ಇನ್ನು ಬೇಗ ರೆಡಿಯಾಗಿದ್ರೆ ನಾವು ಬೇಗನೆ ದೇವ್ರ ದರ್ಶನ ಮಾಡ್ಕೊಂಬರ್ಬೋದಾಗಿತ್ತೇನೋ. ಇಲ್ಲೂ ದೇವ್ರ ದರ್ಶನ ಮಾಡ್ಕೊಳ್ಳಿ, ಎಲ್ಲರಿಗೂ ದೇವ್ರು ಒಳ್ಳೇದು ಮಾಡಲಿ ಅಂತ ಕೇಳ್ಕೊತೀನಿ. ನೋಡಿ, ಇವಾಗ ಇಲ್ಲಿ ತ್ರಿಶೂಲ ಕಾಣಿಸ್ತಾ ಇದೆ. ಇಲ್ಲಿಂದನೂ ಅಮ್ಮ ತುಂಬಾ ಚೆನ್ನಾಗಿ ಕಾಣಿಸ್ತಾರೆ ನೋಡೋದಕ್ಕೂ. ಎಲ್ಲೂ ಒಳಗಡೆ ವಿಡಿಯೋ ಮಾಡೋಂಗಿಲ್ಲ, ಮೊಬೈಲೇ ಕಿತ್ಕೊಳಕ್ಕೆ ಬರ್ತಾರೆ ವಿಡಿಯೋ ಮಾಡ್ಕೊಂಡ್ರೆ. ಆಚೆನೂ ವಿಡಿಯೋ ಮಾಡೋಂಗಿಲ್ಲ. ಇಲ್ಲಿ ತ್ರಿಶೂಲ ಇಟ್ಟಿದ್ದಾರಲ್ಲ, ಆ ತ್ರಿಶೂಲ ಹತ್ರ ಬಂದು ವಿಡಿಯೋ ಮಾಡೋಂಗಿಲ್ಲ. ಇವಾಗ ಊಟ ಪ್ರಸಾದಕ್ಕೆ ಹೋಗ್ತಾ ಇದ್ವಿ. ಟೈಮ್ ಇನ್ನೂ 5 ಗಂಟೆ ಆಗಿದೆ. ಊಟಕ್ಕೆ ಹೋಗ್ತಾ ಇದ್ವಿ. ಆಗಲೇ ನೋಡಿ 1 ಅವರಲ್ಲೆಲ್ಲ ದರ್ಶನ ಆಗೋಯ್ತು. ಇವಾಗ ಹೊರಟಿದ್ದೀವಿ ಊಟಕ್ಕೆ. ಸಿಕ್ಕಾಪಟ್ಟೆ ಜನ ಅವರು ಇವತ್ತು. ಎಲ್ಲ ಅಂಗಡಿಗಳೆಲ್ಲ ಶಾಪಿಂಗ್ ಮಾಡ್ಕೊಬೋದು. ಮಾಮೂಲಿ ಸಿವಿಲಲ್ಲಿ ಬರ್ತಾರಲ್ಲ ಪಬ್ಲಿಕ್, ಅವ್ರಿಗೆ ಅದೇ ಮಾಲೆ ಹಾಕ್ಸ್ಕೊಂಡಿಲ್ದಂಗೆ ಬರ್ತಾರಲ್ಲ ಅವರು ನೋಡಿ ಇಲ್ಲಿಂದಾನೇ ಹೋಗೋದು. ಇದೇ ದೇವಸ್ಥಾನ, ಇಲ್ಲೇನೇ ಬಿಡ್ತಾರೆ, ಇಲ್ಲಿಂದ ಹೋಗೋದು. VIP ಟೋಕನು 1000 ರೂಪಾಯಿದು VIP ಟೋಕನ್ ಎಲ್ಲ ಇಲ್ಲಿಂದ ಹೋಗೋದು. ಇದ್ದೀವಿ ಈಗ ಊಟದ ಹಾಲ್ಗೆ. ಇಲ್ಲಿ ಟೋಕನ್ನು ಅಂದರೆ ಊಟ ಟೋಕನ್ ಕೊಟ್ಟಿರ್ತಾರಲ್ಲ, ಇದನ್ನ ಇಲ್ಲಿ ಕೊಡಬೇಕು. ಕೊಟ್ಬಿಟ್ಟು ಊಟಕ್ಕೆ ಹೋಗ್ಬೇಕು. ಇದು ನಮಗೆ ಊಟದ ಟೋಕನ್ ಕೊಟ್ಟಿರ್ತಾರಲ್ಲ ಅದನ್ನ ಇಲ್ಲಿ ಕೊಡಬೇಕು. ಆಮೇಲೆ ಸಿವಿಲಲ್ಲಿ ಬಂದಿರ್ತಾರಲ್ಲ, ಮಾಲೆ ಹಾಕ್ಸ್ಕೊಂಡಿಲ್ದಂಗೆ ಬಂದಿರ್ತಾರಲ್ಲ, ಅವ್ರು ಟೋಕನ್ ತೊಗೊಬೇಕು. ಅವರಲ್ಲಿ ತೊಗೊಂಡ್ರೆ ಅವ್ರನ್ನೂ ನಮ್ಮ ಜೊತೆನೇ ಒಟ್ಟಿಗೆ ಬಿಡ್ತಾರೆ. ಇವಾಗ ಅದನ್ನು ಟೋಕನ್ ಅಲ್ಲೆಲ್ಲ ಈಸ್ಕೊಂಬಿಟ್ಟು ನೋಡಿ ಊಟದ ಹಾಲಿಗೆ ಬಿಡ್ತಾರೆ. ಊಟ ಮಾತ್ರ ತುಂಬಾ ಚೆನ್ನಾಗಿರುತ್ತೆ. ಪ್ರಸಾದ ಮಾತ್ರ 5 ಫ್ಲೋರಲ್ಲೂ ಊಟ ನಡೀತಾ ಇರ್ತದೆ. ಎಲ್ಲಿ ಬೇಕಾದರೂ ಬಿಡ್ತಾರೆ, ಎಲ್ಲಿ ಬೇಕಾದರೂ ಹೋಗಿ ಊಟ ಮಾಡ್ಕೊಂಬರ್ಬೋದು. ನೋಡಿ ಹಾಕಿಬಿಟ್ಟಿರ್ತಾರೆ. ಎಷ್ಟು ಜನ ಇದ್ದಾರೆ ಇವತ್ತು. ಎಂಥದ್ದು ಒಂದು 5-6 ಫ್ಲೋರ್ ಇದೆ. ರೈಸ್ ಬರ್ತಾ ಇದೆ, ಸಾಂಬಾರು ಹಾಕ್ತಾಯಿದ್ದಾರೆ. ಸಿಹಿ ಪೊಂಗಲ್ಲು ಅದೇನಿಲ್ಲ, ಬರೀ ಇವತ್ತು ಕಾಳು ಪಲ್ಯ, ಉಪ್ಪಿನಕಾಯಿ ಮಾತ್ರ. ಊಟದ ಪ್ರಸಾದ ಬಂದಿದ್ದೀವಿ. ಊಟ ಪ್ರಸಾದ ಮಾಡ್ತಾಯಿದ್ದೀವಿ. ಟೈಮ್ 5:15 ಈಗ. 5:15ಗೆ ನೋಡಿ ಪ್ರಸಾದ ತಿಂತಾಯಿದ್ದೀವಿ. ಅಮ್ಮಂದು ಎಲ್ಲರಿಗೂ ಪ್ರಸಾದ ತೊಗೊಳ್ಳಿ ಅಮ್ಮಂದು. ಊಟ ಮುಗಿಸ್ಕೊಂಡು ಇವಾಗ ಆಚೆ ಬರ್ತಾಯಿದ್ದೀವಿ. ಇಲ್ಲಿ
ಅಡಿಗಾಳವ್ರದ್ದು ಅಮ್ಮಂದೊಂದು ಫೋಟೋ ಇದೆ ನೋಡ್ಬೋದು. ಆಚೆ ಬರ್ತಾ ಇದ್ದಂಗೆ ಅಡಿಗಾಳದವ್ರದ್ದು ವಿಗ್ರಹ ಇದೆ. ನೋಡಿದ್ರಲ್ಲ ಇಡುಮುಡಿ ಯಾವ ಥರ ಕೊಡೋದು ಅಂತ ದೇವಸ್ಥಾನನೂ ತೋರಿಸಿದ್ದೀನಿ, ದೇವ್ರ ದರ್ಶನನೂ ಮಾಡಿಸಿದ್ದೀನಿ. ಊಟ ಮುಗಿಸ್ಕೊಂಡು ಹಿಂಗೆ ಬರ್ತಾ ಇದ್ದಂಗೆ ಶಾಪಿಂಗ್ ಮಾಡ್ಬೋದು. ಏನು ಬೇಕಾದ್ರೂ ಸಿಗುತ್ತೆ. ಅಡುಗೆ ಮಾಡೋದು ನೋಡಿ, ಇಲ್ಲೇನೆ ಅಡುಗೆಗಳು ಮಾಡೋದು. ಎಷ್ಟು ದೊಡ್ಡ ದೊಡ್ಡ ಪಾತ್ರೆಲಿ ಅಡುಗೆ, ಅಲ್ಲಿ ತೋರಿಸ್ತೀನಿ ರೀ ಅಡುಗೆಗಳು ತಯಾರು. ಅಡುಗೆ ತಯಾರಾಗುತ್ತಲ್ಲ ನೋಡಿ, ಇಲ್ಲೇನೆ ಎಷ್ಟು ದೊಡ್ಡ ದೊಡ್ಡ ಪಾತ್ರೆಯಲ್ಲಿ ಮಾಡ್ತಾ ಇದ್ದಾರೆ. ಇವರೇ ಅಂತೆ ಭಟ್ರು, ಅವ್ರನ್ನ ಮಾತಾಡಿಸಿ ಅಂತ ಇದ್ದಾರೆ. ಅವ್ರು ನಮಸ್ಕಾರ ಹಾಯ್ ಅಂತ ಇದ್ದಾರೆ. ಅವ್ರನ್ನೂ ಮಾತಾಡಿಸ್ಕೊಂಡು ಇವಾಗ ಇಲ್ಲಿನ ಮೇಲ್ಮಲ್ವತ್ತೂರಿಂದ ಇನ್ನೊಂದು ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ. ಅಂಗಡಿಗಳು ಮಾತ್ರ ತುಂಬಾ ಚೆನ್ನಾಗಿದ್ದಾವೆ, ಏನು ಬೇಕಾದ್ರೂ ಸಿಗುತ್ತೆ, ಎಲ್ಲನೂ ಇಲ್ಲೇ ತೊಗೊಂಡು ಹೋಗ್ಬೋದು. ಎಲ್ಲ ಚಿಪ್ಸ್ಗಳು, ಇಡ್ಲಿಗಳು, ಚಿಪ್ಸ್ಗಳು, ಹಲ್ವಾಗಳು ಎಲ್ಲ ಇದೆ. ಬರೀ ಹಲ್ವಾ, ಆಟ ಸಾಮಾನು ಇದೆ, ಕಳೆಪುರಿ ಎಲ್ಲನೂ, ಎಲ್ಲ ಅಂಗಡಿನೂ ಅವೆ. ನಾನು ಓಂ ಶಕ್ತಿ ಬುಕ್ ತೊಗೊಬೇಕು, ಬುಕ್ಕು ಇದ್ದಾವೆ ನೋಡೋಣ. ನಾನು ಒಂದೇ ಒಂದು ಶಾಪಿಂಗ್ ಮಾಡಿದೆ ನೋಡಿ, ಇದು ಎಣ್ಣೆ ತೊಗೊಂಡಿದ್ದೀನಿ, ಚೆನ್ನಾಗಿರುತ್ತೆ. ಊಟಿ ಆಪಲ್ ಇನ್ನು ನಾನು ಅಂದ್ಬಿಟ್ಟು ತೊಗೊಂಡಿದ್ದೀನಿ. ಬಾಮ್ಮ ಬೇಕಮ್ಮ ಹೊರಟಿದ್ದೀವಿ. ಸುತ್ತು ಬರೀ ಅಂಗಡಿ, ಬರೇ ಶಾಪಿಂಗ್. ಇದು ಊಟ ಮಾಡ್ಕೊಂಡು ಬಂದಮೇಲೆ ಸಿಗೋದೆಲ್ಲನು. ಹಣ್ಣುಗಳು, ವಾಚ್ಗಳು, ಪ್ರತಿ ಒಂದು ಆಟ ಸಾಮಾನು, ಪಾತ್ರೆಗಳು, ಬಟ್ಟೆಗಳು, ಫೋಟೋಗಳು ಎಲ್ಲ ಸಿಗುತ್ತೆ. ಬಾಗ್ಲಿಗೆ ಹಾಕೋ ತೋರಣಗಳು, ಇಲ್ಲೆಲ್ಲ ವಾಚು, 20, 30 ಚಿಪ್ಸು, ಆಲ್ಕೋವಾ ಅಂಗಡಿಗಳೇ. ಅವ್ರ ಅಮ್ಮಗೆ ತಗೊಂಡಿರೋದು. ಅಮ್ಮು ಅಂದರೆ ಯಾರು ಹೇಳ್ರಿ? ಏನಂಟಿ ನಿಮ್ಮ ಅಮ್ಮು ಅಂದರೆ? ಅದಕ್ಕೆ ನೋಡಿ ನಮ್ಮ ಆಂಟಿ ತಗೊಂಡವ್ರು, ಅದು ಕಾಡ್ಸೋದಕ್ಕೆ ಅವ್ರ ಮಗಳಿಗೆ. ಓಂ ಶಕ್ತಿ, ಓಂ ಶಕ್ತಿ, ಓಂ ಶಕ್ತಿ. ಅಮ್ಮಂಗೆ ಗಿಡಮುಡಿ ಕೊಟ್ಬಿಟ್ಟು ಇವಾಗ ನಾವು ಅಲ್ಲಿಂದ ಹೊರಟಲ್ಲ. ಇವಾಗ ಬಂದಿರೋದು ಇನ್ನೊಂದು ದೇವಸ್ಥಾನಕ್ಕೆ ಬಂದಿದ್ದೀವಿ, ಶಿವನ ದೇವಸ್ಥಾನಕ್ಕೆ. ಇವಾಗ ಅಲ್ಲಿಗೆ ಬಂದಿದ್ದೀವಿ. ದೇವಸ್ಥಾನ ತುಂಬಾ ಚೆನ್ನಾಗಿದೆ, ದೊಡ್ಡದಾಗಿದೆ. ನೆನ್ನೆ ಎಲ್ಲ ನಿದ್ದೆ ಇಲ್ಲ, ಆಗಲೇ ನೋಡಿ ವಾಯ್ಸ್ ಹೆಂಗಾಗೋಗಿದೆ. ಈಗೂ ನಿದ್ದೆ ಎಳಿತಾ ಇದೆ, ಕಣ್ಣೆ ಬಿಡೋಕ್ಕಾಗ್ತಾಯಿಲ್ಲ. ದೇವಸ್ಥಾನ ದರ್ಶನ ಮಾಡ್ಕೊಂಡು ಒಳಗಡೆ ವಿಡಿಯೋ ಮಾಡೋಂಗೈತೆ ಇಲ್ಲ ಗೊತ್ತಿಲ್ಲ. ಏನು ಇಂಗ್ಲೀಷಲ್ಲಿ ಫೋಟೋ ಹಾಕಕ್ಕೆ ಇವ್ರಿಗೆ ದೇವ್ರುಗಳ ಹೆಸರು, ದೇವಸ್ಥಾನದ ಹೆಸರು ಹೇಳಕ್ಕೆ ನಾವು. ಈಗ ನೋಡಿ, ಈಶಾ ದೇವಸ್ಥಾನ ಅಂತ ಅಂದರು. ಶಿವನ ದೇವಸ್ಥಾನ, ದೇವಸ್ಥಾನ ತೋರಿಸ್ತೀನಿ ನೋಡ್ರಿ. ಇವಾಗ ಇವತ್ತು ನಾವು ಇದು ಎಣ್ಣೆದು ಮೇಲ್ಮಲ್ವತ್ತೂರು ನಮ್ಮನ್ನು ನೋಡಿಕೊಂಡು ಇವಾಗ ಇಲ್ಲಿಗೆ ಬಂದಿರೋದು. ಆನಂದಂ ಮಂಗಳಂ ಊರಂತೆ. ದೇವ್ರ ಹೆಸರು ಬಂದು ಏನು ಹೇಳಿದ್ರು? ಇದು ಶಿವನ ದೇವಸ್ಥಾನ ಅಮ್ಮ, ಯಾವುದೋ ಶಿವನ ದೇವಸ್ಥಾನ. ಈ ಜಿಲೇಬಿ ಅಕ್ಷರಗಳು ನಮ್ಗೆ ಓದಕ್ಕೆ ಬರೋಲ್ಲ, ಅಲ್ಲೊಂದೊಂದು ಇಂಗ್ಲೀಷಲ್ಲಿ ಹೆಸರು ಹಾಕಲ್ಲ ಕಣ್ರಿ. ಅದ್ರಿ ಯಾರಿಗೆ ಬೇಕು ಜಿಲೇಬಿಗಳು? ಇದು ಎಂಟ್ರೆನ್ಸು, ಅದೇ ಅಂದಿದ್ದು. ಅಯ್ಯೋ ಎಲ್ಲಮ್ಮ, ಅಗತೇಶ್ವರನಾ? ಅಗಸ್ತೇಶ್ವರ ದೇವ್ರ ಹೆಸರು ಅಗತೇಶ್ವರ. ಒಳಗೆ ಬಂದರೆ ಹಿಂಗೆ ಹೋಗ್ತಾ ಇದೀವಿ. ಈಗ ಅಗದೇಶ್ವರ ಅಂತ ದೇವ್ರು ನೋಡಿ. ಇಲ್ಲಿ ನಾವು ಈಶಾ ಫೌಂಡೇಶನಲ್ಲಿ ದೇವ್ರು ನೋಡ್ತೀವಲ್ಲ, ಅದೇ ಥರ ಇಲ್ಲಿ ಬರ್ತಾ ಇದ್ದಂಗೆ ಶಿವಂದೈತೆ ನನ್ನ ವಿಗ್ರಹ. ಅಲ್ಲೆಲ್ಲ ದೇವ್ರು ನೋಡ್ತೀವಲ್ಲ ಅದಿದೆ. ಇಲ್ಲೊಂದು ಶಿವ ಇದೆ, ಬಸವಣ್ಣ ಇದೆ. ಇದೇ ದೇವಸ್ಥಾನ ಒಳಗೆ ಹೋಗೋದು. ಹೌದು ಬಂಗಾರು, ಬಾ ಬಂಗಾರು, ಕಾಲುಗಳು ಪದ ಹೇಳ್ತಾವೆ ಬಂಗಾರು. ನೋಡಿ ನಮ್ಮ ಇದೆ ಮಾಡಿ, ನಾನು ಹತ್ಕೊಂಡು ಹೋಗ್ತೀನಿ. ನೀಟಾಗಿ ಇಡ್ಕ. ಸೂಪರ್ ಕಾಣಿಸುತ್ತೆ. ತಿರ್ಗಿ ನೋಡು. ಚೆಕ್ ಮಾಡಿಸ್ಕೊಂಡು ನಡ್ಕೋಬೇಕು. ಸುತ್ತ ಹೋಗ್ಬೇಕು. ಮೇಲೆಲ್ಲ ಈ ಥರ ಚಿತ್ರಗಳು.
ಮೇಲ್ಮಲ್ವತ್ತೂರದಿಂದ ಇವಾಗ ಈ ದೇವಸ್ಥಾನಕ್ಕೆ ನಾವು ಬಂದಿದ್ದು ಫಸ್ಟ್ ದೇವಸ್ಥಾನಕ್ಕೆ. ರಂಗನಾಥ ಸ್ವಾಮಿ ದೇವ್ರು ಇಲ್ಲಿರೋದು, ನೀವು ದರ್ಶನ ಮಾಡ್ಕೊಳ್ಳಿ. ಈ ದೇವಸ್ಥಾನ ಮಾತ್ರ ತುಂಬಾ ಚೆನ್ನಾಗಿದೆ. ಎಲ್ಲೂ ವಿಡಿಯೋ ಮಾಡೋಂಗಿಲ್ಲ ತಮಿಳ್ನಾಡಲ್ಲಿ ದೇವಸ್ಥಾನಗಳಲ್ಲೆಲ್ಲ ಕಡೆನೂ ಅಷ್ಟೇ. ಆದರೆ ನಮ್ಮ ಶಕ್ತಿದಿರು ತುಂಬಾ ಸಪೋರ್ಟ್ ಮಾಡಿದ್ದಾರೆ. ಅವ್ರು ಮುಂದೆ ನಿಂತ್ಕೊಂಡ್ರೆ ಹಿಂದೆಯಿಂದ ವಿಡಿಯೋ ಮಾಡ್ಕೊತಾ ಇದೆ. ರಂಗನಾಥ ಸ್ವಾಮಿ ನೋಡ್ಕೊಂಡು ಮತ್ತೆ ಮೇಲೆ ಬರ್ತಾ ಇದ್ದಂಗೆ ಇಲ್ಲಿ ಈಶ್ವರನ ದೇವಸ್ಥಾನ ಸಿಗುತ್ತೆ. ಪಾರ್ವತಿ ಅಮ್ಮನವ್ರನ್ನೆಲ್ಲನೂ ನೋಡ್ಬೋದು. ಈ ದೇವಸ್ಥಾನ ತುಂಬಾ ಚೆನ್ನಾಗೈತೆ. ಆಮೇಲೆ ಗುಹೆ ಒಳಗೆ ಹೋದೆ ಅಲ್ಲೊಂದು ಈಶ್ವರ ಗಣೇಶ ಎಲ್ಲನೂ ಕಾಣಿಸುತ್ತೆ. ಪಾರ್ವತಿ ಅಮ್ಮನವ್ರನ್ನ ನೀವು ಈಗ ನೋಡ್ತಾ ಇದ್ದೀರಾ. ಈಗ ಪರಮಾತ್ಮನ ತಂದೆಯನ್ನು ದರ್ಶನ ಮಾಡ್ಕೊಳ್ಳಿ. ಎಲ್ಲರಿಗೂ ದೇವ್ರು ಒಳ್ಳೇದು ಮಾಡಲಿ ಅಂತ ಕೇಳ್ಕೊತೀನಿ ನಾನು. ದರ್ಶನ ಚೆನ್ನಾಗಾಯಿತು. ಅಂದರೆ ವಿಡಿಯೋ ಮಾಡೋಂಗಿಲ್ಲ ಈ ದೇವಸ್ಥಾನದಲ್ಲೂ ಸ್ವಲ್ಪ ಅಂದರೆ ಜನ ಜಾಸ್ತಿ ಇದ್ವಲ್ಲ, ನಾವು ಮಾಡ್ಕೊಂಬಿಟ್ಟಿದ್ದೀನಿ. ಇವಾಗ ಇಲ್ಲಿ ನೋಡ್ಕೊಂಡು ಇವಾಗ ಕೆಳಗಡೆ ಹೋಗಬೇಕು ದರ್ಶನ ಮಾಡ್ಕೊಂಬರೋಕ್ಕೆ. ಇವಾಗ ಇಲ್ಲಿ ಹೋಗ್ತಾ ಇದ್ದೀವಿ ಕೆಳಗಿಂದ ಗಣೇಶನ ಒಳಗಡೆ ದೇವ್ರ ದರ್ಶನ ಎಲ್ಲ ತುಂಬಾ ಚೆನ್ನಾಗಾಯಿತು. ಇದು ಕೆಳಗಡೆ ಹಿಂಗೆ ಇದೆ, ಬಂಡೆ ಕೆಳಗಡೆ ಗಣೇಶನು ಈಶ್ವರ ದೇವಸ್ಥಾನ ಇದೆ. 10 ರೂಪಾಯಿ ಟೋಕನ್ ತೊಗೊಂಡು ಹೋಗಬೇಕು. ಪ್ರಸಾದ ಕೊಟ್ಟಿದ್ದಾರೆ, ಖಾರ ಪೊಂಗಲ್ ಕೊಟ್ಟಿದ್ದಾರೆ, ತಿಂತಾ ಇದ್ದೀವಿ. ನಮ್ಮ ಶಕ್ತಿರೆಲ್ಲ ನೋಡಿ ಕುತ್ಕೊಂಡಿದ್ದಾರೆಲ್ಲ, ಬರೋರು ಬರಬೇಕು. ಆಗಲೇ ವಾಯ್ಸೆಲ್ಲ ಹೋಗಿದೆ. ಇವಾಗ ಇಲ್ಲಿ ಮುಗಿಸ್ಕೊಂಡು ಈಗ ನೆಕ್ಸ್ಟ್ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ. ಫುಲ್ ಜಾಸ್ತಿ ಇದೆ ಈ ದೇವಸ್ಥಾನದಲ್ಲಿ. ನೋಡಿ ಪ್ರಸಾದ ಹಾಕಿದ್ರೆ ಪ್ರಸಾದ ಹಿಂಗೆ ತಿಂತಾ ಇದೆ. ಹಿಂಗೆ ಕಾಣಿಸ್ತಾ ಇದೆ. ಚೆನ್ನಾಗಿದೆ ದೇವಸ್ಥಾನ ಮಾತ್ರ. ಇನ್ನೊಂದು ಶಿವನ ಸ್ಟ್ಯಾಚು ಇದೆ ನೋಡಿರಂತೆ. ಶಿವ ಶಿವ ಶಂಕರ ಶಂಕರ ಇನ್ನೊಂದು ಶಿವ. ಇಲ್ಲಿ ದರ್ಶನ ಎಲ್ಲ ಆಯಿತು, ಚೆನ್ನಾಗಾಯಿತು. ಪ್ರಸಾದ ಮಾತ್ರ ಸೂಪರಾಗಿತ್ತು. ಇವಾಗ ಇಲ್ಲಿಂದ ಹೊರಡ್ತಾ ಇದ್ದೀವಿ. ನೆಕ್ಸ್ಟು ನೋಡಬೇಕು ಯಾವ ದೇವಸ್ಥಾನಕ್ಕೆ ಕರ್ಕೊಂಡು ಹೋಗ್ತಾರೆ ಅಂದ್ಬಿಟ್ಟು. ನೋಡಿ ಹೆಂಗೆ ಕಾಣಿಸ್ತಾ ಇದೆ. ಬಿಸಿಲು, ಸಿಕ್ಕಾಪಟ್ಟೆ ಬಿಸಿಲು, ಕಣ್ಣೇ ಬಿಡೋಕ್ಕಾಗ್ತಾಯಿಲ್ಲ. ಬರ್ತಾ ಇದ್ದಾರೆ, ಬರೋರೆಲ್ಲ ಬರ್ತಾ ಇದ್ದಾರೆ. ಗಂಟ್ಲು ನೋವು ನಿಜವಾಗ್ಲೂ, ಗಂಟ್ಲೆಲ್ಲ ಮುಚ್ಕೊಂಡು ಹೋಗೈತೆ. ಆದರೂ ಐಸ್ ತಿಂತಾಯಿದ್ವಿ, ಬಿಸಿಲು ಅಷ್ಟು ಇದೆ. ಕೋಲ್ಡ್ ವಾಟ್ರ್ ತೊಗೊಂಡಿದ್ದೀವಿ, ಐಸ್ ತೊಗೊಂಡು ತಿಂತಾಯಿದ್ವಿ. ನಾನು ಕುಲ್ಫಿ ಮಾಮೂಲಿ, ಆಂಟಿ ಕೋನು ತೊಗೊಂಡಾರೆ. ಚೆನ್ನಾಯ್ತು, ಬಾರಮ್ಮ ಹೋಗೋಣ. ಇವಾಗ ಇಲ್ಲಿಂದ ಇನ್ನೊಂದು ದೇವಸ್ಥಾನಕ್ಕೆ ಹೋಗ್ತಾ ಇದ್ವಿ. ನಮಗೆ ಬಸ್ಸು ಡ್ರೈವರ್ ಬಂದಿದ್ದಲ್ಲ, ಆ ಅಣ್ಣನೂ ಅಷ್ಟೇ ತುಂಬಾ ಚೆನ್ನಾಗಿ ಗಾಡಿ ಓಡಿಸಿದ್ರು. ಟೈಮ್ ಪಿಕಪ್ ಮಾಡಿದ್ರು. ಎಲ್ಲ ಕಡೆನೂ ದೇವ್ರ ದರ್ಶನ ಮಾಡೋಂಗೆ ಚೆನ್ನಾಗಿ ಗಾಡಿ ಓಡಿಸ್ಕೊಂಡು ಹೋದ್ರು. ಅವ್ರಿಗೂ ದೇವ್ರು ಒಳ್ಳೇದು ಮಾಡಲಿ ಅಂತ ಕೇಳ್ಕೊತೀನಿ. ನಾವು 30 ಜನ ಇದ್ದಿದ್ದು, 20 ಜನನ ಬೇರೆ ಬೇರೆ ಊರಿಂದ ಇದರಲ್ಲಿ ಅವ್ರನ್ನ ಹಾಕಿದ್ರು. ಅವರು ಅಷ್ಟೇ ಚೆನ್ನಾಗಿ ಹೊಂದ್ಕೊಂಡ್ರು. ಚೆನ್ನಾಗಿ ಹೋಗಿ ಬರೋವರೆಗೂ ಚೆನ್ನಾಗಿದ್ರು ನಮ್ಮ ಜೊತೆ. ಅವ್ರಿಗೂ ಧನ್ಯವಾದ ತಿಳಿಸ್ತೀನಿ. ದೇವ್ರು ಒಳ್ಳೇದು ಮಾಡಲಿ ಅಂತ ಕೇಳ್ಕೊತೀನಿ. ಈಗ ನಾವು ಆಂಜನೇಯ ಸ್ವಾಮಿ ದೇವಸ್ಥಾನಕ್ಕೆ ಬಂದು, ಎಷ್ಟು ದೊಡ್ಡದಾಗಿದೆ ಗೊತ್ತಾ ಆಂಜನೇಯ ಸ್ವಾಮಿ ದೇವಸ್ಥಾನ. ಅದೇ ಊರ ಹೆಸರು ಗೊತ್ತಿಲ್ಲ, ಬರೀ ದೇವ್ರ ಹೆಸರು ಮಾತ್ರ ಹೇಳ್ಬೋದು. ಅವ್ರು ಹೇಳ್ತಾರೆ, ನಮ್ಗೆ ಗೊತ್ತಾಗಲ್ಲ. ಈಗ ತೋರಿಸ್ತೀನಿ ರೀ. ವಿಶ್ವರೂಪ ಜಯ ಲಿಂಗ ಪಂಚಮುಖಿ ಶ್ರೀ ಆಂಜನೇಯ ಸ್ವಾಮಿ ದೇವ್ರು ತೋರಿಸ್ತೀನಿ ರೀ. ಈಗ ವಿಶ್ವರೂಪ ಜಯಮಂಗಳ ಪಂಚಮುಖಿ ಶ್ರೀ ಆಂಜನೇಯ ಸ್ವಾಮಿ. ಇಲ್ಲ ಹಾಕ್ಬಿಟ್ಟಿದ್ದಾರಪ್ಪ ಇಂಗ್ಲೀಷಲ್ಲಿ ಬೋರ್ಡ್, ಮಾಡೋಂಗಿಲ್ಲ ಆಂಟಿ. ಕಾಣಿಸ್ತಾಯ್ತಾ? ಹತ್ರ ಗೋವಿಂದ. ದರ್ಶನ ಮಾಡ್ಕೊಂಡ, ದರ್ಶನ ಆಯಿತು. ಇವಾಗ ಪ್ರಸಾದ ಕೊಡ್ತಾ ಇದ್ದಾರೆ, ಪೊಂಗಲ್ ಅಂತ ಇಸ್ಕೊಳಕ್ಕೆ ಹೋಗ್ತಾ ಇದ್ದೀವಿ. ದೇವಸ್ಥಾನ ಚೆನ್ನಾಗೈತೆ, ಪಂಚಮುಖಿ ಆಂಜನೇಯ ಸ್ವಾಮಿ ದೇವಸ್ಥಾನ. ಅದಕ್ಕೆ ಪ್ರಸಾದ ಕೊಡ್ತಾ ಇದ್ದಾರೆ. ಇವಾಗ ನಾವು ಬಂದಿರೋದು ಸುಬ್ರಹ್ಮಣ್ಯ ಸ್ವಾಮಿ ದೇವಸ್ಥಾನಕ್ಕೆ. ದೇವಸ್ಥಾನ ಓಪನ್ ಇದೆ, ಜನ ಹೋಗ್ತಾ ಇದ್ದಾರೆ. ತೋರಿಸ್ತೀನಿ ಇವಾಗ ದೇವಸ್ಥಾನನ. ಇಲ್ಲೂ ದೇವ್ರ ದರ್ಶನ ಮಾಡಿಸ್ತೀನಿ. ದೇವಸ್ಥಾನ ಎಂಟ್ರೆನ್ಸು. ಒಳಗೆ ಹೋಗೋಣ. ಮೆಟ್ಲು ಹತ್ತಬೇಕಪ್ಪ, ಮೆಟ್ಲು ಹತ್ತುತ್ತಾ ಇದ್ದೀವಿ. ದೇವಸ್ಥಾನಪ್ಪ, ಮೆಟ್ಲತ್ತು ಬರೋಷ್ಟು ಸಾಕಾಯಿತು.
ಬರ್ರಮ್ಮ ಕಳಿಸ್ತೀನಿ ಬರ್ರಿ ಫೋಟೋಗಳನ್ನ. ಅಯ್ಯೋ ಕೋತಿ ಬಿಡಮ್ಮ, ಹುಷಾರು ಬ್ಯಾಗ್ಗಳು. ಎಲ್ಲರೂ ಇಲ್ಲೊಂದು ಫೋಟೋ ಇಡ್ಸ್ಕೊಂಡು ಇವಾಗ ಇಲ್ಲಿಂದ ಹೊರಟಿದ್ದೀವಿ. ಇವಾಗ ನೀವು ನೋಡಿದ್ದು ಸುಬ್ರಹ್ಮಣ್ಯ ಸ್ವಾಮಿ ಅಂದರೆ ಮುರುಘಾ ದೇವ್ರನ್ನ. ಇವಾಗ ಇಲ್ಲಿಂದ ನಾವು ಅಂಗಳಮ್ಮನ ದೇವಸ್ಥಾನಕ್ಕೆ ಹೋಗ್ತಾ ಇರೋದು. ಇವಾಗ ನಾವು ಅಂಗಾಳಮ್ಮನ ದೇವಸ್ಥಾನಕ್ಕೆ ಬಂದಿದ್ದೀವಿ. ದೇವಸ್ಥಾನ ಇದು ತುಂಬಾ ಚೆನ್ನಾಗಿದೆ. ಇವಾಗ ಒಳಗೆ ಹೋಗ್ತಾ ಇದ್ದೀವಿ. ಇನ್ನು ದೇವ್ರು ತೋರಿಸ್ತೀನಿ. ಎಲ್ಲ ಕಡೆನೂ ದೇವ್ರ ದರ್ಶನ ಚೆನ್ನಾಗಾಯಿತು. ಎಲ್ಲ ಕಡೆನೂ ಸ್ವಲ್ಪ ದೇವ್ರು ಕಾಣಂಗೆ ವಿಡಿಯೋ ಮಾಡ್ಕೊಂಡಿದ್ದೀನಿ. ಎಲ್ಲೂ ಮಾಡೋಂಗಿಲ್ಲ ದೇವಸ್ಥಾನಗಳಲ್ಲಿ. ನಮ್ಮ ಆಂಟಿದಿರು ಸಿಕ್ಕಾಪಟ್ಟೆ ಸಪೋರ್ಟ್ ಮಾಡಿದ್ದಾರೆ ನಂಗೆ ವಿಡಿಯೋ ಮಾಡೋದಕ್ಕೆ. ಎಲ್ಲ ಹಿಂಗೆ ಅಡ್ಡ ನಿಂತ್ಕೊಂಡು ಸ್ವಲ್ಪ ದೇವ್ರನ್ನ ವಿಡಿಯೋ ಮಾಡಿದ್ದೀನಿ. ಇವಾಗ ದೇವಸ್ಥಾನಗಳಿಗೆ ಹೋಗ್ತಾ ಇದ್ದೀನಿ. ದೇವಸ್ಥಾನ ತೋರಿಸ್ತೀನಿ ಇವಾಗ. ಇದೇ ನಮ್ಮ ದೇವಸ್ಥಾನದ ಎಂಟ್ರೆನ್ಸ್ ಇದೆ. ದೇವಸ್ಥಾನದ ಎಂಟ್ರೆನ್ಸು ಎಲ್ಲ ನಿಂಬೆಹಣ್ಣು ಹಾರಗಳು ಮಾಡ್ತಾ ಇದ್ದಾರೆ. ಜಾಸ್ತಿ ಅದೇ ಇದೆ, ನಿಂಬೆಹಣ್ಣು ಹಾರಗಳೇ. ಇದೇ ದೇವಸ್ಥಾನ. ಆಗದಿದ್ದವ್ರು ತೊಟ್ಲೂ ಕಟ್ಕೊಬೋದು. ಆಮೇಲೆ ಇಲ್ಲಿ ಅರ್ಶಿನ ಕುಂಕುಮ ದಾರ ಎಲ್ಲ ಮಾಡ್ತಾ ಇರ್ತಾರೆ. ಇದನ್ನು ತೊಗೊಂಡೋಗಿ ಅಲ್ಲಿ ಅಮ್ಮನಿಗೆ ಹಾಕೋದು. ಇಲ್ಲಿ ಅಮ್ಮ ಮಲಗಿರೋದು ತಾಯಿ ತೋರಿಸ್ತೀನಿ ರೀ ಇವಾಗ. ಅಲ್ಲೇ ಹತ್ರಕೋದ್ಮೇಲೆ ಮಾಡ್ಬೋದು ನೋಡಿ. ಇಲ್ಲಿ ಒಳಗಡೆ ವಿಡಿಯೋ ಮಾಡೋಕ್ಕೆ ಬಿಡಲಿಲ್ಲ, ಸಿಕ್ಕಾಪಟ್ಟೆ ಜನ ಇದ್ದರು. ನಾವು 100 ರೂಪಾಯಿ ಟೋಕನ್ಗೆ ಹೋಗಿದ್ದು. ಜನ ಇಲ್ಲ 100 ರೂಪಾಯಿ ಟೋಕನಲ್ಲಿ. ಒಂದು 10 ಜನ ಇದ್ರೇನು ಅಷ್ಟೇ. ಫೋನೇ ಅಲೋ ಇಲ್ಲ ಒಳಗಡೆ, ಫೋನ್ ತೆಗಿಯೋಂಗೇ ಇಲ್ಲ. ದರ್ಶನ ಮಾಡ್ಕೊಂಡು ಇವಾಗ ಆಚೆಗೆ ಬಂದು ಸ್ವಲ್ಪ ಜನ ಧರ್ಮ ದರ್ಶನಕ್ಕೆ ಹೋಗಿದ್ದಾರೆ. ಮಂಜುಶಕ್ತಿ ಹೇಳಿದರು ಜನ ಜಾಸ್ತಿ ಇರ್ತಾರೆ, ಜನ ಜಾಸ್ತಿ ಇದೆ, ಇದಕ್ಕೆ 100 ರೂಪಾಯಿ ಟಿಕೆಟ್ ಹೊರಟೋಗಿ ಅಂತ ಹೇಳಿದರು. ಆದರೂ ಜನ ಯಾರು ಬರಲಿಲ್ಲ. ಸ್ವಲ್ಪ ಜನ ಅದಕ್ಕೆ ಹೋದ್ರು, ಸ್ವಲ್ಪ ಜನ ಇದಕ್ಕೆ ಬಂದರು. ದರ್ಶನ ಮಾಡ್ಕೊಂಡು ಆಚೆ ಬಂದು ಪ್ರಸಾದ ಕೊಟ್ಟರು. ಅಂದರೆ ಆಚೆ ಅಮ್ಮನವ್ರದ್ದು 2 ದೇವಸ್ಥಾನ, 2 ದೇವ್ರು ಇರೋದು. ಒಂದು ಅಲ್ಲಿ ಮಾಡಿಕೊಂಡೆ ಗರ್ಭದ ಗುಡಿಲಿ, ಅದು ಮಾಡ್ಕೊಳಕ್ಕಾಗಲಿಲ್ಲ. ಐನೋರುಗಳು ಸಿಕ್ಕಾಪಟ್ಟೆ ಅಲ್ಲಿ ಇದ್ದರು, ಫೋನೇ ತೆಗಿಯಂಗಿಲ್ಲ ಅಂದರು. ಈಗ ದರ್ಶನ ಮಾಡ್ಕೊಂಡು ನೋಡಿ ಇವಾಗ ಗಾಡಿ ಹತ್ರಕ್ಕೆ ಹೋಗ್ತಾ ಇದ್ದೀವಿ. ಇವಾಗ ನಾವು ಇಲ್ಲಿಂದ ತಿರುವಣ್ಣಾಮಲೆಗೆ ಹೋಗ್ತಾ ಇದ್ದೀವಿ. ನಾನು ಹೋಗಲ್ವೇನೋ ಅಂತ ಅಂದ್ಕೊಂಬಿಟ್ಟಿದ್ದೆ. ಹೌದು, ತಿರುವಣ್ಣಾಮಲೆಗೆ ಹೋಗ್ತಾ ಇದ್ದೀವಿ. ತಂದೆ ದರ್ಶನ ಮಾಡಿಕೊಂಡು ಬರ್ತೀವಿ. ಇಲ್ಲಿಂದ ಹೊರಟಿದ್ದೀವಿ ಆಯಿತಾ. ಇದೇ ದೇವಸ್ಥಾನ, ಅಂಗಾಳಮ್ಮನ ದೇವಸ್ಥಾನ. ಚೆನ್ನಾಗಿದೆ ದೇವಸ್ಥಾನ, ದೇವ್ರು ಚೆನ್ನಾಗಿದೆ. ಬಾಮ್ಮ ಹೋಗೋಣ ಇನ್ನು. ಟೈಮ್ ಇವಾಗ 6:30 ಆಗಿದೆ. ಇವಾಗ ನಾವು ತಿರುವಣ್ಣಾಮಲೆಗೆ ಬಂದಿದ್ವಿ. ಎಲ್ಲ ಬರ್ತಾರೆ ನೋಡಿ, ನಮ್ಮ ಮಂಜುಶಕ್ತಿ ಬರ್ತಾ ಇದ್ದಾರೆ. ಹೆಂಗೋ ಫೈನಲಿ ಈ ವರ್ಷ ತಿರುವಣ್ಣಾಮಲೆ ದರ್ಶನ ಮಾಡ್ಕೊತಾ ಇದ್ದೀನಿ. ಹೋಗ್ತಾ ಇದ್ದೀವಿ. ಎಂಟ್ರೆನ್ಸು ರಾಜಗೋಪುರದ ಹತ್ರ ಇದ್ದೀವಿ. ಗೋಪುರ ತೋರಿಸ್ತೀನಿ ರೀ. ಬೇಡ ಬರ್ರೋ. ಏನು ಗೊತ್ತಾ, ಎಂಟ್ರೆನ್ಸ್ ದರ್ಶನ ಏನು ಗೊತ್ತಾ, ದರ್ಶನ ಮಾಡ್ಕೊಂಡು ಆಚೆ ಬರ್ತೀವಲ್ಲ ಗೋಪುರ, ಅಲ್ಲಿಂದನೇ ನುಗ್ಗಿಸ್ಬಿಟ್ರು ಮಂಜುಶಕ್ತಿ. ಅಲ್ಲಿಂದನೇ ಬಿಡ್ತಾ ಇದ್ದಾರೆ. ಹೆಂಗೋ ಮಧ್ಯಕ್ಕೆ ಬಂದ. ಈಗ ನಾನು ನೋಡೋಣ ಇಲ್ಲೇ ಸುತ್ತಬೇಕು. ಜನ ಕಮ್ಮಿ ಇದ್ದಾರೆ ಇವತ್ತು. ನಿಜ, ನಾನು ಎಷ್ಟು ಅವರ್ ಆಗೋಗುತ್ತೋ. ಜನ ಇರ್ತಾರೆ ಅಂದ್ಕೊಂಡೆ, ಜನ ಇಲ್ಲ. ಪುಣ್ಯ ಅವರ್ ಆಯಿತು ಲೈನ್ ಬಂದು ನಿಂತು. ಸಿಕ್ಕಾಪಟ್ಟೆ ಜನ ಇಲ್ಲಿ. ಅಲ್ಲೆಂಗೋ ಖಾಲಿ ಇತ್ತು, ಒಳಗೆ ಬಂದ್ಬಿಟ್ಟ. ಇಲ್ಲಿ ನೋಡ್ರಿ, ಶಿವ ಶಿವ ಶಿವ. ನಾವು ಒಳಗೆ ಹೋಗಕ್ಕೆ 1 ಅವರ್ ಆಗುತ್ತೆ. ಮಲಗಿದಾರಂತಮ್ಮ. ಅರ್ಧ ಸತ್ತೋಗಿದ್ದೀವಿ. ಸಿಕ್ಕಾಪಟ್ಟೆ ಜನ, ಸಿಕ್ಕಾಪಟ್ಟೆ ನುಗ್ಗು ಅಮ್ಮ. ಬದುಕಿರೋದೇ ಹೆಚ್ಚು ನಾವೆಲ್ಲ ಅನ್ಸ್ಬಿಟ್ಟೈತಿ ಇವತ್ತು. ಸಿಕ್ಕಾಪಟ್ಟೆ ಟಾರ್ಚರ್ ಕೊಟ್ಬಿಟ್ಟವ್ರೆ. ನುಗ್ಗು ರಾಮ ಶಿವನೇ ಇದೇ ದೇವಸ್ಥಾನ.
ಮಹಾಮಂಗಳಾರತಿ ಆಗೋದಕ್ಕೇನೋ ಜನ ಸ್ಟಾಪ್ ಮಾಡಿಬಿಟ್ಟಿದ್ರು, ಒಂದೇ ಸಲ ಬಿಟ್ಬಿಟ್ರು. ಮಹಾಮಂಗಳಾರತಿ ಆದಮೇಲೆ ಜನ ನುಗ್ಲು ನಿಜವಾಗ್ಲೂ ಉಸಿರಾಡೋಕ್ಕೂ ತೊಂದರೆ ಆಗೋಯ್ತು. ಕಾಲು ತುಳಿತಾ ಅಂತಾರಲ್ಲ ಇದೇನೋ ಅಂತ ಅನಿಸ್ಬಿಡ್ತು, ಅಷ್ಟು ಕಷ್ಟ ಆಗೋಯ್ತು. ಉತ್ಸವ ಮೂರ್ತಿ ಎಲ್ಲ ಇದೆ, ನೀವು ಇವಾಗ ದರ್ಶನ ಮಾಡ್ಕೊಳ್ಳಿ. ಆಮೇಲೆ ಮಂಜುಶಕ್ತಿದು ನಂಬರ್ ಹಾಕಿರ್ತೀನಿ, ತುಂಬಾ ಚೆನ್ನಾಗಿ ಕರ್ಕೊಂಡು ಹೋಗ್ತಾರೆ. ಪ್ರತಿಯೊಂದು ದೇವಸ್ಥಾನದ ದರ್ಶನ ಮಾಡಿಸ್ಕೊಂಬರ್ತಾರೆ ಜೊತೆಗಿದ್ದು. ಮೇಲ್ಮಲ್ವತ್ತೂರಲ್ಲೂ ಅಷ್ಟೇ ಪ್ರತಿ ವರ್ಷವೂ ಬೆಳಗಿನ ಜಾವನೇ ದರ್ಶನ ಆಗಂಗೆ ನಮ್ಗೆ ಇಡ್ಮುಡಿ ಕೊಟ್ಸ್ಕೊಂಡು ಕರ್ಕೊಂಬರೋದು. ಅವ್ರ ನಂಬರ್ ಹಾಕಿರ್ತೀನಿ, ಅವ್ರನ್ನ ಕಾಂಟ್ಯಾಕ್ಟ್ ಮಾಡ್ಕೊಳ್ಳಿ. ಇವಾಗ ಒಳಗಡೆ ಯಾವ್ಯಾವ ದೇವ್ರಿದೆ ಅಂತ ನಾನು ತೋರಿಸ್ತಾ ಇರೋದು ಇದೆಲ್ಲ ತಿರುವಣ್ಣಾಮಲೆ ಒಳಗಡೆ ದೇವಸ್ಥಾನದೊಳಗಡೆ ಇರೋ ದೇವ್ರುಗಳು ನೀವು ನೋಡ್ತಾ ಇರೋದು. ಎಲ್ಲೆಲ್ಲಾಗುತ್ತಲ್ಲ ಸ್ವಲ್ಪ ವಿಡಿಯೋ ಮಾಡ್ಕೊಂಡಿದ್ದೀನಿ. ದೇವ್ರು ಒಳ್ಳೇದು ಮಾಡಲಿ ಇಲ್ಲೂ ಎಲ್ಲರಿಗೂ ಅಂತ ಕೇಳ್ಕೊತೀನಿ. ಅಮ್ಮನವ್ರ ದರ್ಶನನೂ ಮುಗಿಸ್ಕೊಂಬಂದು ನಿಜವಾಗ್ಲೂ ಏನು ಮಾಡಿದ್ರು ಅಂದರೆ ಈ ಕಡೆಯಿಂದ ಬಿಡಿಸ್ಬಿಟ್ರು ನಮ್ಮ ಮಂಜುಶಕ್ತಿ. ಅಲ್ಲಿ ರಾಜಗೋಪುರದಿಂದ ಬಂದಿದ್ದೆ ನಮ್ಗೆ ಆರಾಮ ಆಗಿರೋದೇನೋ, ಇಲ್ಲಿಂದ ಬಂದ್ಬಿಟ್ಟು ಸಿಕ್ಕಾಪಟ್ಟೆ ಜನ ಮಧ್ಯದಲ್ಲಿ ಬಿಟ್ಬಿಟ್ರು. ನುಗ್ಲು ಅಮ್ಮ ಈ ಹೆಂಗಸ್ರುಗಳು ಅವರಪ್ಪ ಅಮ್ಮ ಹಿಂಸೆ ಕೊಟ್ಬಿಟ್ಟಿದ್ದಾರೆ. ನಿಜವಾಗ್ಲೂ ಅರ್ಧ ಸತ್ತೇ ಹೋದ್ವೇನೋ ಅಂತ ಅನ್ಕೊಬೇಕು, ಅಷ್ಟೊಂದು ಹಿಂಸೆ ಆಗೋಯ್ತಪ್ಪ. ಯಾವತ್ತೂ ಮೊನ್ನೆ ಬಂದಾಗ ಇಷ್ಟು ಹಿಂಸೆ ಪಟ್ಟಿರಲಿಲ್ಲ, ಉಸಿರಾಡೋಕ್ಕೆ ಆಗ್ತಾಯಿಲ್ಲ, ಅಷ್ಟು ಹಿಂಸೆ ಕೊಟ್ಬಿಟ್ಟಾರೆ ಎಲ್ಲರಿಗೂ. ಅಲ್ಲೇನಮ್ಮ ವಾ ವಯಸ್ಸಾದವ್ರ ಕತೆ ಅಂತೂ ಈಗ ಅದೋ ಗತಿ ನಮ್ಮ. ಅಯ್ಯೋ ಏನೋ ಹಿಂಗೆ ಬಿಡ್ತಾವ್ರೆ ಅಂತ ಬಂದ್ಬಿಟ್ಟು ಅವ್ರ ಮಾತು ಕೇಳ್ಕೊಂಡು ನರಕ ನೋಡಿದ್ದೀವಿ ಒಳಗೆ ಬಂದು. ಇವಾಗ ಇಲ್ಲಿಂದ ಹೊರಟಿದ್ದೀವಿ ಆಯ್ತಾ. ನಿಜವಾಗ್ಲು ಸಿಕ್ಕಾಪಟ್ಟೆ ಬೆಳಕೋಯ್ತು. ದರ್ಶನ ಮಾಡ್ಕೊಂಡು ಆಚೆಗೆ ಬರ್ತಾ ಇದ್ದಂಗೆ ಇಲ್ಲಿ ಪ್ರಸಾದದ ಅಂಗಡಿ ಸಿಗುತ್ತೆ ತಿರುವಣ್ಣಾಮಲೆಯಲ್ಲಿ. ಈ ಪ್ರಸಾದ ತೊಗೊಳ್ಳಿ, ತುಂಬಾ ಚೆನ್ನಾಗಿರುತ್ತೆ, ಮಿಸ್ ಮಾಡ್ಕೊಬೇಡಿ. ಇವಾಗ ಇಲ್ಲಿಂದ ಹೊರಟಿದ್ದೀವಿ ನಾವು. ಓಂ ಶಕ್ತಿ ಅಮ್ಮ ದೇವಸ್ಥಾನಕ್ಕೆ ಹೋಗಿ ಇಡ್ಮುಡಿ ಎಲ್ಲ ಕೊಟ್ಟು ಬಂದಾಯಿತು. ಮನೆಗೆ ಬಂದು ಪೂಜೆ ಮಾಡಿ ಮಾಲೆನ ತೆಗ್ದಿಟ್ಬಿಟ್ಟು ನೈವೇದ್ಯ ಪ್ರಸಾದ ಮಾಡಿದ್ದೀನಿ. ಅಂದರೆ ತೆಂಗಿನಕಾಯಿನೂ ಅಕ್ಕಿ ಕೊಡ್ತಾರೆ, ನಾವು ಇಡ್ಮುಡಿ ತೊಗೊಂಡೋಗಿರ್ತೀವಲ್ಲ ಅದ್ರದ್ದು. ಅದರಲ್ಲಿ ಪೊಂಗಲ್ ಮಾಡಿದ್ದೀನಿ, ಆಮೇಲೆ ಚಿತ್ರಾನ್ನ ಅವರೆಕಾಯಿ ಇದಕ್ಕೆ ಬೇಳೆ ಕಾಳು ಹಾಕಿ ಚಿತ್ರಾನ್ನ ಮಾಡಿದ್ದೀನಿ. ಪ್ರಸಾದನ ಮಾಡಿ ದೇವ್ರ ನೈವೇದ್ಯ ಇಟ್ಟಿದ್ದಾಯಿತು, ಪೂಜೆ ಎಲ್ಲ ಆಯಿತು. ಈ ಥರ ಮಾಡಿಕೊಂಡು ಓಂ ಶಕ್ತಿಗೆ ಹೋಗಿ ಬಂದು ಇವತ್ತಿನ ವಿಡಿಯೋ ಇಷ್ಟ ಆಗಿದೆ. ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ. ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀನಿ. ಸಿ ಯು ಬಾಯ್. ಎಲ್ಲರಿಗೂ ನಮಸ್ಕಾರ.